ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಒಂದೇ ಮೂವಿಯಲ್ಲಿ 3 ಕತೆಗಳನ್ನ ನೋಡ್ತಾ ಇದ್ದೀವಿ. 3 ಕತೆನೂ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಟೇಲ್ ಆಫ್ ಟೇಲ್ಸ್ ಅನ್ನೋ ಇಂಗ್ಲಿಷ್ ಫ್ಯಾಂಟಸಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ರಾಜ ರಾಣಿ ಕಪಲ್. ನೋಡೋಕೆ ಇಬ್ಬರು ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಇರೋ ತರ ನಮಗೆ ಅನ್ಸುತ್ತೆ. ಆದ್ರೆ ಇಲ್ಲ, ರಾಣಿ ಅವರಿಗೆ ಮಗು ಮಾಡ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಮಗು ಮಾಡ್ಕೊಳ್ಳೋ ಭಾಗ್ಯನೇ ಇಲ್ವಂತೆ, ಅಂದ್ರೆ ಪ್ರೆಗ್ನೆಂಟ್ ಆಗೋ ಶಕ್ತಿನೇ ಇಲ್ವಂತೆ. ಸೊ ಯಾವಾಗ್ಲೂ ಬೇಜಾರಲ್ಲಿ ಸಪ್ಪಿಗೆ ಇರ್ತಾರೆ ರಾಣಿ. ಸೊ ರಾಜ ತನ್ನ ಹೆಂಡತಿನ ಸುಮ್ನೆ ಬಿಡೋಕೆ ಆಗುತ್ತಾ? ಆದ್ರಿಂದ ಊರಲ್ಲಿರೋ ಡಾಕ್ಟರ್ಸ್, ಸೈಂಟಿಸ್ಟ್ ಎಲ್ಲರನ್ನು ಕರೆಸಿ ರಾಣಿಗೆ ಇರೋ ಪ್ರಾಬ್ಲಮ್ ನ ಸರಿ ಮಾಡೋಕೆ ಟ್ರೈ ಮಾಡಿದ್ದಾರೆ. ಆದ್ರೆ ನೋ ಯೂಸ್. ರಾಣಿ ಹೊಟ್ಟೆಯಲ್ಲಿ ಏನು ಹುಟ್ಲೇ ಇಲ್ಲ. ಅದಕ್ಕೆ ರಾಜ, ಸರಿ, ನಮ್ಮ ಹೆಂಡತಿನ ಅಟ್ಲೀಸ್ಟ್ ಖುಷಿ ಪಡಿಸೋಣ, ನಗಾಡ್ಸೋಣ, ಅವಳನ್ನ ಹ್ಯಾಪಿ ಮಾಡೋಣ ಅಂತ ಸರ್ಕಸ್ ಜೋಕರ್ಸ್ ಇರ್ತಾರಲ್ಲ, ಅವರನ್ನ ಕರೆಸಿ ರಾಣಿಗಾಗಿ ಒಂದು ಪ್ರೋಗ್ರಾಮ್ ನ ಮಾಡ್ತಾರೆ. ಅದು ಆ ಅರಮನೆ ಒಳಗಡೆನೆ ನಡೀತಾ ಇದೆ. ಜೋಕರ್ಸ್ ಫನ್ನಿ ಡ್ಯಾನ್ಸ್ ಮಾಡಿ, ಕಾಮಿಡಿ ಮಾಡಿ ರಾಣಿನ ನಗಾಡ್ಸೋದಕ್ಕಾಗಿ ಎಷ್ಟೋ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ರಾಣಿ ಸಪ್ಪಿಗೆ ಇದ್ದಾರೆ. ಹಾಗೆ ಜೋಕರ್ಸ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಆ ಜೋಕರ್ ಗ್ರೂಪ್ ಅಲ್ಲಿ ಒಂದು ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ಸುತ್ತೆ. ಇವಾಗ ಅವಳಿಗೆ ಡೆಲಿವರಿ ಪೈನ್ ಆಗ್ತಾ ಇದೆ. ಇದನ್ನ ನೋಡೋ ರಾಣಿ, ಛೇ, ಈ ಜೋಕರ್ ಹುಡುಗಿಗೆ ಕೂಡ ಮಗು ಆಗ್ತಾ ಇದೆ ಅಲ್ಲ, ನಮಗೆ ಹೊಟ್ಟೆಲಿ ಒಂದು ಹುಳ ಕೂಡ ಹುಟ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ಬಿಡ್ತಾ ಇದ್ದಾರೆ. ಬೆಡ್ರೂಮಿಗೆ ಬಂದು ಕೈಗೆ ಸಿಗೋದನ್ನೆಲ್ಲ ತೆಗೆದು ಬಿಸಾಕಿ ಹೊಡೆದಾಗ್ತಾ ಇದ್ದಾರೆ ರಾಣಿ. ಆವಾಗ ರಾಜ ಅಲ್ಲಿಗೆ ಓಡಿ ಬಂದು, ನಿನ್ನ ಪ್ರಾಬ್ಲಮ್ ನ ಸರಿ ಮಾಡೋದಕ್ಕಾಗಿ ಯಾವ ಎಕ್ಸ್ಟ್ರೀಮ್ಗೆ ಬೇಕಾದ್ರೂ ನಾನು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿಕೊಟ್ಟು ಹೆಂಡತಿನ ಸಮಾಧಾನ ಮಾಡ್ತಾ ಇದ್ದಾರೆ. ಆವತ್ತು ರಾತ್ರಿ ರಾಣಿಗೆ ಈ ತರ ಪ್ರಾಬ್ಲಮ್ ಇರೋದನ್ನ ತಿಳ್ಕೊಂಡ ಒಬ್ಬ ಮಾಂತ್ರಿಕ ರಾಜನ್ನ ಹುಡಿಕೊಂಡು ಬಂದು, ನಿಮ್ಮ ಹೆಂಡತಿಗೆ ಇರೋ ಪ್ರಾಬ್ಲಮ್ ನನ್ನ ಕೈಯಲ್ಲಿ ವಾಸಿ ಮಾಡೋಕೆ ಆಗುತ್ತೆ ಅನ್ಬೇಕಾದ್ರೆ ಅದಕ್ಕೆ ರಾಜ ಊರಲ್ಲಿರೋ ಎಲ್ಲ ಡಾಕ್ಟರ್ಸ್ ಮತ್ತೆ ಸೈಂಟಿಸ್ಟ್ ನ ಇಟ್ಟು ಟ್ರೈ ಮಾಡಾಯ್ತು, ಅವ್ರಗಳ ಕೈಯಲ್ಲಿ ಆಗದೆ ಇರೋದನ್ನ ನೀನು ಮಾಡ್ಬಿಡ್ತೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ, ಖಂಡಿತ ನನ್ನ ಕೈಯಲ್ಲಿ ಆಗುತ್ತೆ ಅನ್ಬೇಕಾದ್ರೆ, ಸರಿ, ನಿಮ್ಮ ಐಡಿಯಾನ ಹೇಳಿ ಕೇಳೋಣ ಅಂತ ರಾಜ ಕೇಳ್ತಾರೆ. ಅದಕ್ಕೆ ಆ ಮಂತ್ರವಾದಿ, ರಾಜ, ಈ ಪ್ರಪಂಚದಲ್ಲಿ ಎಲ್ಲವೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿರ್ಬೇಕು, ಆವಾಗಲೇ ಎಲ್ಲವೂ ನಾರ್ಮಲ್ ಆಗಿ ಇರೋದು. ನೇಚರ್ಗೆ ಎದುರಾಗಿ ವಿರುದ್ಧವಾಗಿ ನಾವು ಏನಾದ್ರೂ ಮಾಡಿದ್ರೆ ಅಷ್ಟೇ ವಿಪರೀತ ಆಗ್ಬಿಡುತ್ತೆ. ಇವಾಗ ನಿಮಗೆ ಮಗು ತಾನೇ ಬೇಕು ಅಂದ್ರೆ ಒಂದು ಜೀವ ಬೇಕಾಗಿದೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಇನ್ನೊಂದನ್ನ ನಾವು ಬಲಿ ಕೊಡ್ಬೇಕಾಗುತ್ತೆ ಅನ್ಬೇಕಾದ್ರೆ ಅದಕ್ಕೂ ಸರಿ ಅಂತ ಹೇಳ್ತಾ ಇದ್ದಾರೆ ಕಿಂಗ್ ಮತ್ತೆ ಕ್ವೀನ್. ಅದಕ್ಕೆ ಆ ವ್ಯಕ್ತಿ, ರಾಜ ಅವರೇ, ಇದು ನೀವು ನಿಮ್ಮ ಹೆಂಡತಿಗಾಗಿ ಯಾವ ಎಕ್ಸ್ಟ್ರೀಮ್ ವರ್ಗೂ ಹೋಗ್ತೀರಾ ಅನ್ನೋದಕ್ಕಾದ ಟೆಸ್ಟ್. ಅದ್ರಲ್ಲಿ ಗೆದ್ರೇನೆ ಸಾಕು. ಸಮುದ್ರದಲ್ಲಿ ಕಡೋರ್ ಅನ್ನೋ ಒಂದು ಮಾನ್ಸ್ಟರ್ ಇದೆ, ಅದನ್ನ ಕೊಂದು ಅದ್ರ ಹಾರ್ಟ್ ಅನ್ನ ತೆಗೆದು ಮದುವೆನೇ ಆಗದೆ ಇರೋ ಒಬ್ಬಳು ವರ್ಜಿನ್ ಹುಡುಗಿ ಕೈಯಿಂದ ಆ ಹಾರ್ಟ್ ಅನ್ನ ಅಡುಗೆ ಮಾಡಿ ರಾಣಿ ಅವರಿಗೆ ತಿನ್ನೋಕೆ ಕೊಡ್ಬೇಕಾದ್ರೆ ಆವಾಗ ರಾಣಿಗೆ ಇರೋ ಪ್ರಾಬ್ಲಮ್ ಸರಿ ಹೋಗುತ್ತೆ ಅನ್ಬೇಕಾದ್ರೆ ಅದೇ ತರ ರಾಜನು ತಾನು ರಾಣಿಗೆ ಮಾಡ್ಕೊಟ್ಟ ಪ್ರಾಮಿಸ್ ತರಾನೇ ರಿಸ್ಕ್ ತಗೊಂಡು ಅವರ ಕೈಯಲ್ಲಿ ಆದಷ್ಟು ಎಕ್ಸ್ಟ್ರೀಮ್ಗೆ ಹೋಗ್ತಾ ಇದ್ದಾರೆ. ಸಮುದ್ರದ ಒಳಗಡೆ ಇಳಿಯೋಕೆ ಬೇಕಾಗಿರೋ ಕಾಸ್ಟ್ಯೂಮ್ಸ್ ನ ಹಾಕೊಂಡು ಸಮುದ್ರದಲ್ಲಿ ಆ ಕಡೋರ್ ಅನ್ನೋ ಮಾನ್ಸ್ಟರ್ ನ ಹುಡುಕಿ ಕಂಡಿಡ್ದು ಅದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅದ್ರ ಬೆನ್ನಿಗೆ ಚುಚ್ಚಿ ಅದ್ರ ಕತೆನ ಮುಗಿಸ್ತಾ ಇದ್ದಾರೆ ಕಿಂಗ್. ಆದ್ರೆ ಆ ಅಟ್ಯಾಕ್ ಅಲ್ಲಿ ರಾಜನ್ಗೂ ಏಟಾಗಿ ಬಿಡುತ್ತೆ. ಅಷ್ಟೇ, ರಾಜ ತೀರೋಗ್ಬಿಡ್ತಾರೆ. ಆದ್ರೆ ಸಾಯೋಕ್ಕೂ ಮುಂಚೆ ಹೇಗೋ ಆ ಮಾನ್ಸ್ಟರ್ ಹಾರ್ಟ್ ಅನ್ನ ತೆಗೆದು ಕೊಟ್ಬಿಟ್ಟೆ ಸಾಯ್ತಾ ಇದ್ದಾರೆ ರಾಜ. ಆವಾಗ ರಾಣಿ ಅಲ್ಲಿಗೆ ಬಂದು ಸ್ವಲ್ಪ ಹತ್ಬಿಟ್ಟು ಹಾರ್ಟ್ ನ ತಗೊಂಡು ಅರಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅದೇ ತರ ಮದುವೆ ಆಗದೆ ಇರೋ ಒಂದು ವರ್ಜಿನ್ ಹುಡುಗಿ ಇದ್ದಾಳೆ. ಅವಳ ಕೈಗೆ ಹಾರ್ಟ್ ಅನ್ನ ಕೊಟ್ಟು ಅಡಿಗೆ ಮಾಡಿ ಕೊಡೋಕೆ ಹೇಳ್ತಾ ಇದ್ದಾರೆ. ಅದೇ ತರ ಆ ಹುಡುಗಿನೋ ಅಡಿಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಆ ಹುಡುಗಿಗೆ ಸಡನ್ ಆಗಿ ಒಂಥರ ಆಗ್ತಾ ಇದೆ, ಬೇವತ್ಕೋತಾ ಇದ್ದಾಳೆ, ಗಾಬರಿ ಆಗ್ತಾ ಇದ್ದಾಳೆ. ನೋಡಿದ್ರೆ ಆ ಕೆಲಸದ ವರ್ಜಿನ್ ಹುಡುಗಿ ಇವಾಗ ಪ್ರೆಗ್ನೆಂಟ್ ಆಗಿ ನಿಂತಿದ್ದಾಳೆ. ಹಾಗೆ ಅವಳ ಹೊಟ್ಟೆ ದಪ್ಪ ಆಗ್ತಾ ಇದೆ. ಈ ಕಡೆ ರಾಣಿ ಆ ಹುಡುಗಿ ಅಡಿಗೆ ಮಾಡಿ ಕೊಟ್ಟ ಹಾರ್ಟ್ ಅನ್ನ ತಿಂದು ಇವರು ಈ ಕಡೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ದಿನದಲ್ಲಿ ಒಂದು ಕಡೆ ಕೆಲಸದ ಹುಡುಗಿನೂ ಮಗು ಹೆತ್ತುತ್ತಾ ಇದ್ದಾಳೆ, ಈ ಕಡೆ ನಮ್ಮ ರಾಣಿನೂ ಮಗು ಹೆತ್ತುತ್ತಾ ಇದ್ದಾರೆ. ಹಾಗೆ ದಿನಗಳು ಕಳೆಯುತ್ತೆ, ಮಕ್ಕಳು ಬೆಳೀತಾ ಇದ್ದಾರೆ. ರಾಣಿ ಅವರ ಮಗನ ಹೆಸರು ಎಲಿಯೋಸ.
ಕೆಲಸದವಳ ಮಗನ ಹೆಸರು ಜೋನಾ. ಇವಾಗ 16 ವರ್ಷಗಳು ಕಳೆದು ಬಿಟ್ಟಿದೆ. ಮಕ್ಕಳು ಚೆನ್ನಾಗಿ ಬೆಳ್ಕೊಂಡ್ ಬಿಟ್ಟಿದ್ದಾರೆ. ನಮ್ಮ ರಾಣಿ ಇವಾಗ ತುಂಬಾ ಖುಷಿಯಾಗಿದ್ದಾರೆ. ಅವರ ಮಗನನ್ನ ನೋಡಿ ತುಂಬಾನೇ ಖುಷಿಯಾಗಿ ನಗಾಡ್ತಾನೆ ಇದ್ದಾರೆ. ಆದ್ರೆ ಎಲಿಯೋಸ್ ಮತ್ತೆ ಜೋನಾ ಇಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ನೋಡೋಕೆ ಇಬ್ಬರು ಟ್ವಿನ್ಸ್ ಮಕ್ಕಳು ತರಾನೇ ಇರ್ತಾರೆ. ಮತ್ತೆ ಅವರ ಕೂದಲು ಕೂಡ ಆ ಸಿ ಮಾನ್ಸ್ಟರ್ ವೈಟ್ ಕಲರ್ ಅಲ್ಲಿ ಇತ್ತಲ್ವಾ, ಅದೇ ತರ ಇದೆ. ಯಾವಾಗ್ಲೂ ಒಟ್ಟಿಗೆನೆ ಇರ್ತಾರೆ ಹುಡುಗರು. ಆದ್ರೆ ರಾಣಿಗೆ ತನ್ನ ಮಗ ಕೆಲಸದವಳ ಮಗನ ಜೊತೆ ಸೇರಿ ಆಟ ಆಡ್ತಾ ಇರೋದು ಇಷ್ಟಾನೇ ಆಗ್ತಾ ಇಲ್ಲ. ಅದಕ್ಕೆ ರಾಣಿ ಅವರ ಮಗ ಎಲಿಯೋಸ್ನ ಕರೆಸಿ, ನೀನು ರಾಜರ ಫ್ಯಾಮಿಲಿನ ಸೇರಿದವನು, ನಿನ್ನ ಜೊತೆ ಮಾತಾಡೋಕೆ ಕೂಡ ಇನ್ನೊಬ್ಬರಿಗೆ ಸ್ಟೇಟಸ್ ಇರಬೇಕು. ಸೊ ಇನ್ ಮುಂದೆ ಆ ಕೆಲಸದವಳ ಮಗನ ಜೊತೆ ನೀನು ಸೇರಿ ಆಟ ಆಡಬಾರ್ದು, ಅವನ ಜೊತೆ ಸೇರ್ಬೇಡ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಹುಡುಗ ಕೇಳೋ ತರ ಇಲ್ಲ, ಅದನ್ನ ಕೇರೆ ಮಾಡಲ್ಲ. ಆಮೇಲೆ ನಮ್ಮ ಹುಡುಗರು ಇಬ್ಬರು ಸೇರಿ ಸಮುದ್ರಕ್ಕೆ ಹೋಗಿ ಈಜು ಹೊಡಿತಾ ಇರ್ತಾರೆ. ಆವಾಗ್ಲೇನೆ ಗೊತ್ತಾಗುತ್ತೆ ಈ ಹುಡುಗರು ಆ ಮಾನ್ಸ್ಟರ್ ಹೆಲ್ಪ್ ಇಂದ ತಾನೇ ಹುಟ್ಟಿದ್ದಾರೆ. ಸೊ ಇವ್ರುಗಳಿಗೆ ಆ ಮಾನ್ಸ್ಟರ್ ತರಾನೇ ನೀರ್ ಅಡಿಯಲ್ಲಿ ಕೂಡ ಉಸಿರಾಡೋ ಶಕ್ತಿ ಇದೆ. ಈ ಕಡೆ ರಾಣಿ ಕೆಲಸದವಳನ್ನ ಕರೆಸಿ, ನೋಡು ನಿನ್ನ ಮಗನಿಗೆ ಹೇಳ್ಬಿಡು, ಇನ್ನೊಂದು ಸಲ ನನ್ನ ಮಗನ ಜೊತೆ ಸೇರಿ ಆಟ ಆಡೋದು, ಸೇರ್ಕೊಂಡು ಸುತ್ತಾಡೋದು ಅಂತ ಮಾಡಬಾರ್ದು. ಮತ್ತೆ ಹಾಗೇನಾದ್ರೂ ನಾನು ನೋಡಿದ್ರೆ ಅಷ್ಟೇ, ಅಮ್ಮ ಮಗ ಇಬ್ಬರನ್ನು ಊರ್ ಬಿಟ್ಟು ಓಡಿಸ್ಬಿಡ್ತೀನಿ, ಹುಷಾರು ಅಂತ ವಾರ್ನ್ ಮಾಡಿ ಕಳಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಹುಡುಗರು ಇದನ್ನು ಕೇರ್ ಮಾಡೋ ತರಾನೇ ಇಲ್ಲ, ಚೆನ್ನಾಗಿ ಕ್ಲೋಸ್ ಆಗಿ ಇದ್ದಾರೆ. ಒಂದು ದಿನ ಹುಡುಗರು ಅವರವರ ಒಳಗಡೆನೆ ಚಾಲೆಂಜ್ ಮಾಡ್ಕೋತಾ ಇದ್ದಾರೆ. ಆವತ್ತು ರಾತ್ರಿ ರಾಣಿ ಏನಿಕ್ಕೋ ರೆಡಿ ಆಗ್ತಾ ಇರ್ಬೇಕಾದ್ರೆ ರಾಣಿ ಅವರ ಮಗ ಎಲಿಯೋಸ್ ಬರ್ತಾ ಇದ್ದಾನೆ. ಅಮ್ಮನ ಜೊತೆ ಪ್ರೀತಿಯಾಗಿ ಮಾತಾಡಿ ಅವರಿಗೆ ಕಿವಿಗೆ ಓಳೆನೆಲ್ಲ ಹಾಕೊಡ್ತಾ ಇದ್ದಾನೆ. ಆವಾಗ ರಾಣಿ ಹುಡುಗನ ಮೇಲೆ ಬರೋ ಬೇವರ್ ಸ್ಮೆಲ್ ನ ಇಟ್ಟು, ಇದು ನಮ್ಮ ಹುಡುಗ ಇಲ್ಲ, ಕೆಲಸದವಳ ಮಗ. ಹುಡುಗರು ಇಬ್ಬರು ಚಾಲೆಂಜ್ ಮಾಡ್ಕೊಂಡು ನಮ್ಮನ್ನ ಏಮಾರ್ಸೋಕೆ ಟ್ರೈ ಮಾಡಿದ್ದಾರೆ ಅಂತ ರಾಣಿ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ, ರಾಣಿ ಕೆಲಸದವಳು ಮತ್ತೆ ಜೋನಾನ ಊರ್ ಬಿಟ್ಟೆ ಹೊರಗಡೆ ಹೋಗೋಕೆ ಹೇಳ್ಬಿಡ್ತಾರೆ. ಸೊ ಜೋನಾ ಕುದುರೆ ಹತ್ತಿ ಹೊರಡ್ತಾನೆ. ಆವಾಗ ಎಲಿಯೋಸ್, ಎಲ್ಲಿಗೆ ಹೋಗ್ತಾ ಇದೆಯಾ ಜೋನಾ, ಇಲ್ಲೇ ಇರು ಅನ್ಬೇಕಾದ್ರೆ ಅದಕ್ಕೆ ಜೋನಾ, ಇಲ್ಲಪ್ಪ ಆಗಲ್ಲ, ನಿನ್ನ ತಾಯಿ ನಮ್ಮನ್ನ ಊರ್ ಬಿಟ್ಟು ಹೊರಗಡೆ ಹೋಗೋಕೆ ಹೇಳ್ಬಿಟ್ಟಿದ್ದಾರೆ. ಅವರು ರಾಣಿ, ಅವರ ಮಾತನ್ನ ದಾಟಿ ನಾವು ಇಲ್ಲೇ ಇದ್ರೆ ಅಷ್ಟೇ, ನಮ್ಮ ಕತೆನ ಮುಗಿಸ್ಬಿಡ್ತಾರೆ, ನಾವು ಹೊರಡ್ತೀವಿ ಅನ್ಬೇಕಾದ್ರೆ ಎಲಿಯೋಸ್ ಅವನನ್ನ ಬಿಡೋ ತರಾನೇ ಇಲ್ಲ. ಸರಿ, ನೀನು ಹೋದ್ಮೇಲೆ ನೀನು ಎಲ್ಲಿದ್ಯಾ, ಹೇಗಿದ್ಯಾ, ನಿನಗೆ ಏನಾದ್ರೂ ಅಪಾಯ ಅಂದ್ರೆ ಅದನ್ನ ನಾನು ಹೇಗೆ ತಿಳ್ಕೊಳ್ಳೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಜೋನಾ ಫಟ್ ಅಂತ ಕೆಳಗಡೆ ಇಳಿದು ಪಕ್ಕದಲ್ಲಿರೋ ಒಂದು ಮರಕ್ಕೆ ಚಾಕುನಿಂದ ಚುಚ್ತಾನೆ. ಅದರಿಂದ ಪ್ಯೂರ್ ವಾಟರ್ ಬರುತ್ತೆ. ನೋಡು ಎಲಿಯೋಸ್, ಈ ಮರದಿಂದ ಯಾವಾಗ್ಲೂ ಪ್ಯೂರ್ ವಾಟರ್ ಬರ್ತಾನೆ ಇರುತ್ತೆ, ಆವಾಗ ನಾನು ಸೇಫ್ ಆಗಿ ಇದ್ದೀನಿ ಅಂತ ಅರ್ಥ. ಯಾವತ್ತು ಈ ನೀರು ರಕ್ತ ತರ ಕೆಂಪಾಗಿ ಬರುತ್ತೋ ಆವಾಗ ನನ್ನ ಜೀವಕ್ಕೆ ಅಪಾಯ ಅಂತ ಅರ್ಥ ಮಾಡ್ಕೋ. ನಾನು ಹೊರಡ್ತೀನಿ, ನೀನು ಸೇಫ್ ಆಗಿರು ಅನ್ಬಿಟ್ಟು ಹೊರಟೋಗ್ತಾ ಇದ್ದಾನೆ ಜೋನಾ. ಹಾಗೆ ದಿನಗಳು ಕಳೆಯುತ್ತೆ. ನಮ್ಮ ಎಲಿಯೋಸ್ ಡೈಲಿ ಆ ಮರದಿಂದ ಬರುವ ನೀರನ್ನ ಚೆಕ್ ಮಾಡ್ತಾನೆ ಇರ್ತಾನೆ. ಸಡನ್ ಆಗಿ ಒಂದು ದಿನ ನೀರು ಕೆಂಪಿಗೆ ರಕ್ತ ತರ ಬರ್ತಾ ಇದೆ. ಸೊ ಜೋನಾಗೆ ಏನೋ ಪ್ರಾಬ್ಲಮ್, ಅವನ ಜೀವಕ್ಕೆ ಏನೋ ಅಪಾಯ ಅನ್ನೋದನ್ನ ತಿಳ್ಕೊಂಡ ಎಲಿಯೋಸ್ ರಾಣಿ ಹತ್ರ ಯಾರ ಹತ್ರನೂ ಹೇಳ್ದೆ ಮಾಡ್ದೆ ಜೋನಾನ ಹುಡಿಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಈ ಕಡೆ ರಾಣಿ ತನ್ನ ಮಗನನ್ನ ಹುಡುಕ್ತಾ ಇದ್ದಾರೆ. ಎಲಿಯೋಸ್ ಮಿಸ್ ಆಗ್ಬಿಟ್ಟಿದ್ದಾನೆ ಅಂತ ಹುಡುಕ್ತಾ ಇದ್ದಾರೆ. ಇಲ್ಲಿ ನಮ್ಮ ಎಲಿಯೋಸ್ ಹೇಗೋ ತುಂಬಾ ದಿನಗಳ ಟ್ರಾವೆಲ್ ನಂತರ ಒಂದು ಊರು ಒಳಗಡೆ ಬರ್ತಾ ಇದ್ದಾನೆ. ಅಲ್ಲಿರೋ ಜನ ಎಲ್ಲರೂ ನಮ್ಮ ಎಲಿಯೋಸ್ನ ನೋಡಿ ಖುಷಿ ಆಗ್ತಾ ಇದ್ದಾರೆ, ತಪ್ಕೋತಾ ಇದ್ದಾರೆ, ಅವನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಜೋನಾ ಇವಾಗ ಈ ಊರಲ್ಲೇ ಜೀವನ ಮಾಡ್ತಾ ಇರೋದು. ಸೊ ಎಲಿಯೋಸ್ನ ಜೋನಾ ಅನ್ಕೊಂಡು ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ. ಅದು ಮಾತ್ರ ಇಲ್ದೆ ಜೋನಾಗೆ ಒಂದು ಹುಡುಗಿ ಜೊತೆ ಮದುವೆನೂ ಆಗ್ಬಿಟ್ಟಿದೆ. ಸೊ ನಮ್ಮ ಎಲಿಯೋಸ್, ನಾನು ಜೋನಾ ಇಲ್ಲ, ಅವನ ಫ್ರೆಂಡ್ ಅಂತ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಜೋನಾ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಜೋನಾ 5 ದಿನಗಳ ಹಿಂದೆ ಕಾಡು ಒಳಗಡೆ ಹೋಗಿದ್ದಾನೆ, ಇನ್ನ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಎಲಿಯೋಸ್ ಜೋನಾನ ಹುಡಿಕೊಂಡು ಆ ಕಾಡು ಒಳಗಡೆ ಹೋಗ್ತಾ ಇದ್ದಾನೆ. ಈ ಕಡೆ ರಾಣಿ ಮತ್ತೆ ಆ ಹಳೆ ಮಂತ್ರವಾದಿನ ಮೀಟ್ ಮಾಡಿ, ಈ ತರ ನನ್ನ ಮಗ ಕಾಣೆ ಆಗ್ಬಿಟ್ಟಿದ್ದಾನೆ, ಮತ್ತೆ ನನ್ನ ಮಗ ನನಗೆ ಬೇಕು, ಪ್ಲೀಸ್ ಅವನನ್ನ ಹೇಗಾದ್ರೂ ಕಂಡು ಹಿಡಿದು ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ಮತ್ತೆ ಅದೇ ತರ ಹಳೆ ಕಥೆನ ಹೇಳ್ತಾ ಇದ್ದಾರೆ. ನಿನ್ನ ಮಗ ನಿನಗೆ ಮತ್ತೆ ಬೇಕು ಅಂದ್ರೆ ಒಂದು ಜೀವನ ನೀನು ಬಲಿ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರಾಣಿ, ಬಲಿತಾನೆ ಕೊಟ್ರೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ವ್ಯಕ್ತಿ ರಾಣಿನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಕಡೆ ನಮ್ಮ ಎಲಿಯೋಸ್ 5 ದಿನಕ್ಕೆ ಮುಂಚೆ ಕಾಡು ಒಳಗಡೆ ಬಂದು ಮಿಸ್ ಆಗಿರೋ ಜೋನಾನ ಹುಡುಕೊಂಡು ಆ ಕಾಡು ಒಳಗಡೆ ಹೋಗ್ತಾ ಇದ್ದಾನೆ. ಆ ಕಾಡು ಒಳಗಡೆ ಒಂದು ಜಾಗದಲ್ಲಿ ಜೋನಾನ ಏನೋ ಒಂದು ಹಾರುವ ಕ್ರಿಯೇಚರ್ ಪ್ರಾಣಿ ಅವನನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇದೆ. ಸೊ ಜೋನಾ ನನ್ನ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಈ ಸದ್ದನ್ನ ಕೇಳಿ ನಮ್ಮ ಎಲಿಯೋಸ್ ಜೋನಾ ಇರೋ ಜಾಗಕ್ಕೆ ಕರೆಕ್ಟ್ ಆಗಿ ಬಂದ್ಬಿಡ್ತಾನೆ. ಆದ್ರೆ ಜೋನಾ ತುಂಬಾ ಟಯರ್ಡ್ ಆಗಿದ್ದಾನೆ. ಎಲಿಯೋಸ್ ರಾಜ ಅಲ್ವಾ, ಅವನ ಹತ್ರ ಯಾವಾಗ್ಲೂ ಖಡ್ಗ ಇರುತ್ತೆ ಅಲ್ವಾ. ಅಷ್ಟೇ, ಜೋನಾನ ಅಟ್ಯಾಕ್ ಮಾಡೋಕೆ ಬರೋ ಪ್ರಾಣಿ
ರಾಣಿ ಕತ್ತಿಗೆ ಒಂದೇ ಚುಚ್ಚು. ಪ್ರಾಣಿ ಕತೆ ಮುಗೀತು. ಎಲಿಯೋಸ್ ಜೋನನ ಕಾಪಾಡಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ. ಇವಾಗ್ಲೇನೆ ಇಲ್ಲಿ ಟ್ವಿಸ್ಟ್, ನಮ್ಮ ಹುಡುಗರು ಅಲ್ಲಿಂದ ಹೋದ ಮೇಲೆ ಸತ್ತು ಬಿದ್ದಿರೋ ಪ್ರಾಣಿಯ ರೂಪ ಹಾಗೆ ಚೇಂಜ್ ಆಗ್ತಾ ಇದೆ. ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ರಾಣಿ. ಆ ಮಂತ್ರವಾದಿ ಹೇಳಿದ್ದ ಅಲ್ವಾ, ಒಂದು ಬೇಕು ಅನ್ಬೇಕಾದ್ರೆ ಇನ್ನೊಂದನ್ನ ಕಳ್ಕೋಬೇಕು ಅಂತ. ಸೊ ಅದೇ ತರ ಎಲಿಯೋಸ್ ಜೀವ ಉಳಿಯುತ್ತೆ. ಆದ್ರೆ ತನ್ನ ಮಗನ ಕೈಯಲ್ಲೇ ಸತ್ತಿದ್ದಾಳೆ ತಾಯಿ ರಾಣಿ. ಅಷ್ಟೇ, ಇವಾಗ ನಮ್ಮ ಹುಡುಗರು ರಿಟರ್ನ್ ಅವರ ಊರಿಗೆ ಬಂದಾಯ್ತು. ಇವಾಗ ಕಿಂಗ್ಡಮಿಗೆ ರಾಣಿ ಇಲ್ಲ. ಸೊ ನಮ್ಮ ಎಲಿಯೋಸೇ ರಾಜ. ಅವನೇ ಆ ಕಿಂಗ್ಡಮ್ನ ಚೆನ್ನಾಗಿ ರೂಲ್ ಮಾಡ್ತಾ ಇದ್ದಾನೆ. ಎಲಿಯೋಸ್ ಮತ್ತೆ ಜೋನ ಇಬ್ಬರು ಹ್ಯಾಪಿಯಾಗಿ ಇದ್ದಾರೆ. ಇಲ್ಲಿಗೆ ಫಸ್ಟ್ ಕತೆ ಮುಗಿಯುತ್ತೆ. ಈ ಫಸ್ಟ್ ಸ್ಟೋರಿಯಲ್ಲಿ ನಿಮಗೆ ಏನ್ ಅರ್ಥ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ಎರಡನೇ ಸ್ಟೋರಿ. ಅದೇ ತರ ಒಂದು ಊರಲ್ಲಿ ಒಬ್ಬ ಕಿಂಗು ಸಿಕ್ಕಾಪಟ್ಟೆ ರಿಚ್ಚು, ಅದೇ ಅಷ್ಟು ಪುರ್ಕಿ ಕೂಡ. ಇವನು ಹೇಗೆ ಅಂದ್ರೆ ಯಾವಾಗ ನೋಡು ಅವನ ಸುತ್ತ ಹುಡುಗಿರು ಇರಬೇಕು, ಫುಲ್ಲು ಮಜಾ ಮಾಡ್ತಾ ಇರ್ತಾನೆ. ಎಣ್ಣೆ ಹಾಕಿದ್ರು ಕೂಡ ಲಿಮಿಟೇ ಇಲ್ಲ, ಸಿಕ್ಕಾಪಟ್ಟೆ ಟೈಟ್ ಆಗ್ತಾನೆ. ಹಾಗೆ ಇರ್ಬೇಕಾದ್ರೂ ಕೂಡ ಅವನಿಗೆ ಅಂತ ರಾಣಿ ಬೇಕಲ್ವಾ. ಸೊ ಮದ್ವೆ ಮಾಡ್ಕೊಳ್ಳೋಕೆ ಒಂದು ಸುಂದರವಾದ ಹುಡುಗಿಯನ್ನ ಹುಡುಕ್ತಾ ಇರ್ತಾನೆ ರಾಜ. ಈ ಕಡೆ ಅದೇ ಊರಲ್ಲಿ ಒಂದು ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿ ಅಜ್ಜಿಯರು. ಅಕ್ಕನ ಹೆಸರು ಡೋರಾ, ತಂಗಿಯ ಹೆಸರು ಇಮಾ. ಡೋರಾ ಒಂಥರ ಸೆಲ್ಫಿಶ್ ಮೈಂಡ್ ಇರೋ ಅಜ್ಜಿ. ಇಮಾ ಏನೇ ಇದ್ರು ಸರಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋ ಅಜ್ಜಿ. ಇಬ್ಬರು ಚಿಕ್ಕದನಿಂದ ಮನೆ ಬಿಟ್ಟು ಹೊರಗಡೆನೆ ಬಂದಿರಲ್ಲ, ಹೊರಗಡೆ ಪ್ರಪಂಚವನ್ನೇ ನೋಡಿರಲ್ಲ. ಮದುವೆ ಆಗದೆ ಹಾಗೆ ವರ್ಜಿನ್ ಮುದುಕಿರೋ ಆಗ್ಬಿಟ್ಟಿದ್ದಾರೆ. ಆದ್ರೆ ಇವ್ರುಗಳಿಗೆ ವಾಯ್ಸ್ ಮಾತ್ರ ಒಳ್ಳೆ ಟೀನೇಜ್ ಹುಡುಗಿರ್ತಾರ ವಾಯ್ಸ್. ಅದ್ರಲ್ಲೂ ಡೋರಾ ಸೂಪರ್ ಆಗಿ ಹಾಡು ಹೇಳ್ತಾಳೆ. ಅದೇ ತರ ಒಂದು ದಿನ ಬೆಳಿಗ್ಗೆ ಡೋರಾ ಸಾಂಗ್ ಹಾಡ್ತಾ ಇರ್ಬೇಕಾದ್ರೆ ಅದು ರಾಜನ್ ಕಿವಿಗೆ ಬೀಳುತ್ತೆ. ರಾಜ ಆ ವಾಯ್ಸ್ಗೆನೆ ಬಿದ್ದೋದ. ಸೊ ಆ ವಾಯ್ಸ್ ಇರೋ ಹುಡುಗಿಯನ್ನ ಮೀಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಅವರ ಮನೆಗೆ ಬಂದು ಬಾಕಲ್ ಕೊಡ್ತಾ ಇದ್ದಾನೆ ರಾಜ. ಆದ್ರೆ ನಮ್ಮ ಕಿಂಗ್ ಅನ್ಕೊಂಡಿರೋದು ಏನು, ಆ ವಾಯ್ಸ್ ಇರೋ ಹುಡುಗಿ ಯಂಗ್ ಆಗಿ ಸುಂದರವಾಗಿ ಇರ್ತಾಳೆ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಅದು ಮುದುಕಿ ಅಂತ ಗೊತ್ತಿಲ್ಲದೆ, ನಾನು ಕಿಂಗ್ ಬಂದಿದ್ದೀನಿ, ನಿಮ್ಮ ಸುಂದರವನ್ನ ನಾನು ನೋಡ್ಬೇಕು ಅಂತ ಬಾಕಲ್ನ ಕೊಡ್ತಾ ಇದ್ದಾನೆ. ರಾಜ ಬಂದಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಇಮಾ ಮತ್ತೆ ಡೋರಾ ಗಾಬರಿ ಆಗ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಡೋರಾ, ಹಾ ರಾಜ ಅವರೇ ನಮಸ್ತೆ, ಸಡನ್ ಆಗಿ ಬಂದು ನೋಡ್ಬೇಕು ಅಂತ ಹೇಳಿದ್ರೆ ಹೇಗೆ, ನನಗೆ ಭಯ ಆಗ್ತಾ ಇದೆ, ಒಂದು ವಾರ ಬಿಟ್ಕೊಂಡು ಬನ್ನಿ ಆವಾಗ ನೋಡೋಣ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ರಾಜನೋ ಅಲ್ಲಿಂದ ಹೋಗ್ಬಿಡ್ತಾರೆ. ನೆಕ್ಸ್ಟ್ ದಿನದಿಂದ ಅಜ್ಜಿರು ಅವರ ಕೈ ಬೆರಳನ್ನ ಹೆಂಗಾಗಿ ಕಾಣಿಸ್ಕೋಬೇಕು ಅಂತ ಏನೇನೋ ಮಾಡ್ತಾ ಇದ್ದಾರೆ. ಡೋರಾ ಅವಳ ಕೈ ಬೆರಳನ್ನ ಬಿಸಿನೀರಲ್ಲಿ ಇಟ್ಟು ಅದಕ್ಕೆ ಬಟ್ಟೆ ಸುತ್ತಿಟ್ಟು ನೋಡ್ತಾಳೆ. ಆದ್ರೆ ಅದು ವರ್ಕೌಟ್ ಆಗ್ತಾ ಇಲ್ಲ, ಮುದುಕಿ ಬೆರಳಾಗೆ ಇದೆ. ಆದ್ರೆ ಇಮಾ ಒಂದು ವಾರ ಅವಳ ಕೈ ಬೆರಳನ್ನ ಯಾವಾಗ್ಲೂ ಅವಳ ಬಾಯಿ ಒಳಗಡೆನೆ ಇಟ್ಟಿದ್ದಾಳೆ. ಮಕ್ಕಳು ಬೆರಳು ಚೀಪ್ತಾ ಇರ್ತಾರಲ್ಲ ಆ ತರ ಚೀಪ್ತಾ ಇದ್ದಾಳೆ. ಆದ್ರಿಂದ ಇಮಾ ಅವಳ ಕೈ ಬೆರಳು ಯಂಗ್ ಆಗಿದೆ. ಇವಾಗ ಒಂದು ವಾರ ಆಗ್ಬಿಡ್ತು. ಅದೇ ತರ ಒಂದು ವಾರ ಬಿಟ್ಕೊಂಡು ರಾಜ ಕರೆಕ್ಟ್ ಆಗಿ ಬಂದು ನಿಂತಿದ್ದಾನೆ. ಪಾಪ ಈ ರಾಜ ನಮ್ ತರ ಗಂಡ್ಸು ಅನ್ಸುತ್ತೆ. ಆವಾಗ ಡೋರಾ ಇಮಾ ಕೈಯನ್ನ ಹಿಡಿದು ಆ ಯಂಗಾಗಿರೋ ಒಂದು ಬೆರಳನ್ನ ಮಾತ್ರ ಹೊರಗಡೆ ರಾಜನ್ಗೆ ತೋರಿಸಿ, ಇವಾಗ ನನ್ನನ್ನ ನೋಡೋಕೆ ಆಗಲ್ಲ, ಸದ್ಯಕ್ಕೆ ಈ ಬೆರಳನ್ನ ಮಾತ್ರ ನೋಡ್ಕೊಂಡು ಹೋಗಿ ಅನ್ಬೇಕಾದ್ರೆ ರಾಜನ್ಗೆ ಅವನ ಎಮೋಷನ್ಸ್ ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಆ ಬೆರಳಿಗೆ ಮುದ್ಕೊಟ್ಟು ನಿನ್ನ ಮುಖವನ್ನ ನೋಡ್ಬೇಕು, ನೀನು ಖಂಡಿತ ಸುಂದರಿಯಾಗಿ ಇರ್ತೀಯ ಅಂತ ನಾನು ನಂಬ್ತೀನಿ, ನಿನ್ನ ಜೊತೆ ಒಂದು ರಾತ್ರಿಯನ್ನ ಬೆಡ್ಡಲ್ಲಿ ನಾನು ಕಳಿಬೇಕು ಅನ್ಬೇಕಾದ್ರೆ ಇಮಾ ಗಾಬರಿ ಆಗ್ತಾ ಇದ್ದಾಳೆ. ರಾಜನ್ಗೆ ಇವರು ಮುದುಕಿರೋ ಅನ್ನೋ ನಿಜ ಗೊತ್ತಾದ್ರೆ ಖಂಡಿತ ಇವರಿಬ್ಬರನ್ನ ಕೊಂದು ಬಿಡ್ತಾನೆ ಅಂತ. ಅದಕ್ಕೆ ಡೋರಾ ಮತ್ತೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು, ಸರಿ ಆಯ್ತು, ನೀವು ಅನ್ಕೊಳ್ಳೋದು ಖಂಡಿತ ನಡೆಯುತ್ತೆ, ಆದ್ರೆ ಒಂದು ಕಂಡೀಷನ್, ನಾನು ಒಂದು ದಿನ ರಾತ್ರಿ ನಿಮ್ಮ ಅರಮನೆಗೆ ನಿಮ್ಮ ಬೆಡ್ಡಿಗೆ ಬರ್ತೀನಿ, ಆದ್ರೆ ಒಂದು ಚೂರು ಬೆಳಕು ಇರಬಾರ್ದು, ಫುಲ್ ಕತ್ತಲೆಯಾಗಿ ಇರಬೇಕು. ಅದಕ್ಕೆ ರಾಜನು ಸರಿ ಅಂತ ಒಪ್ಕೋತಾನೆ. ಸೊ ನೆಕ್ಸ್ಟ್ ದಿನ ಮನೆಯಲ್ಲಿ ಗಮನ ರೆಡಿ ಮಾಡಿ, ಡೋರಾ ಮುದುಕಿ ಅಲ್ವಾ, ಚರ್ಮ ಎಲ್ಲ ರಿಂಕಲ್ಸ್ ಬಿದ್ದು ಲೂಸ್ ಆಗ್ಬಿಟ್ಟಿರುತ್ತೆ ಅಲ್ವಾ, ಅದಕ್ಕೆ ಗಮನ ಹಾಕಿ ಚರ್ಮನ ಎಳೆದು ಟೈಟ್ ಆಗಿ ಅಂಟಿಸಿ ಕೊಡ್ತಾ ಇದ್ದಾಳೆ ಇಮಾ. ರಾಜ ಏನಾದ್ರೂ ಮುಂದೆ ಕೈ ಇಟ್ರು ಕೂಡ ರಿಂಕಲ್ಸ್ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಆವತ್ತು ರಾತ್ರಿ ಅದೇ ತರ ಅರಮನೆಯಿಂದ ಒಬ್ಬ ಸಿಪಾಯಿ ಬಂದು ಡೋರಾಲನ್ನ ಕರ್ಕೊಂಡು ಹೋಗ್ತಾನೆ. ಡೋರಾ ಕತ್ತಲೆಯಾಗಿ ಇರಬೇಕು ಅಂತ ಹೇಳಿದ್ದಾಳೆ ಅಲ್ವಾ. ಸೊ ಎಲ್ಲ ಬೆಳಕನ್ನು ಆಫ್ ಮಾಡಿ ಕರ್ಕೊಂಡು ಹೋಗಿ ರಾಜನ ರೂಮಿಗೆ ಬಿಡ್ತಾ ಇದ್ದಾನೆ ಸಿಪಾಯಿ. ರಾಜನು ಏನು ಅಂತ ಗೊತ್ತಿಲ್ದೇನೆ ಕೆಲ್ಸನ ಮುಗಿಸ್ಬಿಡ್ತಾನೆ. ಆದ್ರೂ ಅವಳ ಮುಖನ ನೋಡ್ಬೇಕು, ನನಗೆ ಹೆಂಡತಿಯಾಗಿ ಬರೋ ಹುಡುಗಿಯ ಮುಖ ಹೇಗಿದೆ, ಅವಳು ಎಷ್ಟು ಸುಂದರಿಯಾಗಿ ಇರ್ಬೋದು, ಅವಳ ಮುಖವನ್ನ ನಾವು ನೋಡ್ಲೇಬೇಕು ಅನ್ನೋ ಆಸೆಯಲ್ಲಿ ಬೆಳಗಿನ ಜಾವ ಡೋರಾ ಎದ್ದೇಳೋಕ್ಕೂ ಮುಂಚೆನೆ ರಾಜ ಎದ್ದು ಕ್ಯಾಂಡಲ್ ಲೈಟ್ ಬೆಳ್ಕಲ್ಲಿ ಅವಳ ಮುಖನ ನೋಡಿದ್ರೆ ಅದು ಮುದುಕಿ ಅಸಹ್ಯವಾದ ಅಜ್ಜಿ. ಶಾಕ್ ಆಗಿ ಬಿಡ್ತಾನೆ ರಾಜ. ಅದಕ್ಕೆ ಅವನ ಗಾರ್ಡ್ಸ್ನ ಕರೆಸಿ ಈ ಮುದುಕಿನ ಎತ್ತಿ ಕಿಟಕಿಯಿಂದ ಹೊರಗಡೆ ಪಾತಾಳಕ್ಕೆ ಬಿಸಾಕ್ರೋ ಅಂತ ಆರ್ಡರ್ ಮಾಡ್ತಾನೆ. ಅದೇ ತರ ಗಾರ್ಡ್ಸು ಡೋರಾನ ಎತ್ತಿ
ಬಿಸಾಕ್ಬಿಡ್ತಾರೆ. ಆದ್ರೆ ಸದ್ಯ ಬೆಡ್ ಸ್ಪ್ರೆಡ್ ಮರಗಳಿಗೆ ಸಿಗಾಕೊಂಡು ಡೋರಾ ಗ್ರೇಟ್ ಎಸ್ಕೇಪ್ ಆಗ್ತಾಳೆ. ಆವಾಗ ಒಬ್ಬಳು ಮಾಟಗಾರಿ ಅಜ್ಜಿ ಅಲ್ಲಿಗೆ ಬಂದು ಡೋರಾನ ಕಾಪಾಡಿ ಅವಳ ಶಕ್ತಿಯಿಂದ ಡೋರಾನ ಚಿಕ್ಕ ಹುಡುಗಿಯಾಗಿ ಚೇಂಜ್ ಮಾಡಿಬಿಟ್ಟು ಅಲ್ಲಿಂದ ಮಾಯವಾಗ್ಬಿಡ್ತಾ ಇದ್ದಾಳೆ. ಈ ರಾಜ ಇದಾನಲ್ಲ, ಅವನಿಗೆ ಬೇಟೆಗೆ ಹೋಗೋ ಅಭ್ಯಾಸ ಇದೆ. ಸೊ ನೆಕ್ಸ್ಟ್ ದಿನ ಬೇಟೆ ಆಡೋಣ ಅಂತ ಕಾಡು ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಯಂಗ್ ಆಗಿ ಸುಂದರವಾಗಿ ಒಂದು ಹುಡುಗಿ ಸೂಪರ್ ಆಗಿ ನಿಂತಿದ್ದಾಳೆ. ಅವಳೇ ನಮ್ಮ ಡೋರಾ. ಅಷ್ಟೇ, ಅವಳನ್ನ ನೋಡಿದ ತಕ್ಷಣ ರಾಜ ಪಾಗಲಾಗ್ಬಿಟ್ಟ. ಹುಡುಗಿ ಬಟ್ಟೆನೇ ಹಾಕಿಲ್ಲ, ಪಾಗಲಾಗದೆ ಇನ್ನೇನಾಗ್ತಾನೆ. ಸೊ ಅವಳನ್ನ ಅರಮನೆಗೆ ಕರ್ಕೊಂಡು ಬಂದು ಇವಳನ್ನೇ ನಾನು ಮದುವೆ ಆಗ್ತಾ ಇದ್ದೀನಿ, ಇವಳೇ ಇನ್ ಮುಂದೆ ನಿಮ್ಮ ಕ್ವೀನ್ ಅಂತ ಅನೌನ್ಸ್ ಮಾಡ್ತಾ ಇದ್ದಾನೆ ಕಿಂಗ್. ಸೊ ಮದುವೆಗೆ ಅರೇಂಜ್ ಮಾಡ್ತಾ ಇದ್ದಾರೆ. ಆವಾಗ ಡೋರಾ ಒಳ್ಳೆ ಡ್ರೆಸ್ ನ ತಗೊಂಡು ಒಬ್ಬ ಸಿಪಾಯಿ ಹತ್ರ ಕೊಟ್ಟು ಇಮಾಳನ್ನ ಮದುವೆಗೆ ಇನ್ವೈಟ್ ಮಾಡಿಸ್ತಾಳೆ. ಆಮೇಲೆ ಮದುವೆನು ನಡೀತಾ ಇದೆ. ಇಮಾನು ಮದುವೆಗೆ ಬಂದಿದ್ದಾಳೆ. ಆದ್ರೆ ಅವಳ ಅಕ್ಕ ಹೇಗೆ ಇಷ್ಟು ಯಂಗ್ ಆಗಿ ಚೇಂಜ್ ಆದಳು ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಸೊ ಡೋರಾನ ಮೀಟ್ ಮಾಡಿ, ಹೇಗೆ ಡೋರಾ ಇಷ್ಟು ಯಂಗ್ ಆಗಿ ಚೇಂಜ್ ಆದೆ, ನೀನು ಇಷ್ಟು ಸುಂದರವಾಗಿ ಹೇಗೆ ಬದಲಾವಣೆ ಆದೆ ಅಂತ ಕೇಳ್ಬೇಕಾದ್ರೆ ಡೋರಾ ಅಜ್ಜಿ ತುಂಬಾನೇ ಸೆಲ್ಫಿಶ್ ಮೈಂಡ್ ಇರೋ ಅಜ್ಜಿ ಅಲ್ವಾ. ಅದಕ್ಕೆ ಇಲ್ಲ ಇಮಾ, ಸುಮ್ನೆ ನನ್ನ ಚರ್ಮವನ್ನ ಕೆರಿತಾನೆ ಇದ್ನಾ, ಹಾಗೆ ನನ್ನ ಚರ್ಮ ಎಲ್ಲ ಓಪನ್ ಆಗಿ ಹಾಗೆ ಯಂಗ್ ಆಗಿ ಚೇಂಜ್ ಆಗ್ಬಿಟ್ಟೆ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ, ಇದನ್ನ ನಂಬ್ಕೊಂಡ ಇಮಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಅದಕ್ಕೆ ತಕ್ಕಿದ ಹಾಗೆ ರೋಡ್ ಸೈಡ್ ಅಲ್ಲಿ ಒಬ್ಬ ಕತ್ತಿ ಚಾಕು ಕೊಡ್ಲಿ ಅಂತ ರೆಡಿ ಮಾಡ್ತಾ ಇದ್ದಾನೆ. ಅವನ ಹತ್ರ ಇಮಾ ಹೋಗಿ ನನ್ನ ಚರ್ಮನ ಕಟ್ ಮಾಡಿ ತೆಗೀರಿ, ಅದಕ್ಕೆ ನನ್ನ ಒಡವೆಗಳನ್ನ ತಗೊಳ್ಳಿ ಅಂತ ಡೋರಾ ಕೊಟ್ಟ ಒಡವೆಗಳನ್ನ ಕೊಡ್ತಾಳೆ. ಅದಕ್ಕೆ ಆ ವ್ಯಕ್ತಿನೂ ಇಮಾಗಿಂತ ಹುಚ್ಚನಾಗಿರ್ತಾನೆ ಅನ್ಸುತ್ತೆ. ಆ ಒಡವೆಗಳನ್ನ ತಗೊಂಡು ಇಮಾನ ಯಾರು ಇಲ್ದೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅವಳನ್ನ ಒಂದು ಮರಕ್ಕೆ ಕಟ್ಟಿ ಹಾಕಿ ಅವಳ ಚರ್ಮವನ್ನ ನೀಟಾಗಿ ನಿಧಾನಕ್ಕೆ ಕಟ್ ಮಾಡಿ ತೆಗಿತಾ ಇದ್ದಾನೆ. ಆಮೇಲೆ ಇಮಾ ಹಾಗೆ ರಕ್ತ ಚೊಟ್ಕೊಂಡು ಮತ್ತೆ ಅವಳ ಅಕ್ಕ ಡೋರಾನ ನೋಡ್ಬೇಕು ಅಂತ ಹೋಗ್ತಾ ಇದ್ದಾಳೆ. ಅರಮನೆ ಹತ್ರ ಬಂದಾಯ್ತು, ಆದ್ರೆ ಅವಳ ಕೈಯಲ್ಲಿ ಆಗ್ಲಿಲ್ಲ. ಅಷ್ಟೇ, ಅಲ್ಲೇ ಸತ್ತು ಬೀಳ್ತಾ ಇದ್ದಾಳೆ ಇಮಾ. ಇಲ್ಲಿ ಒಳಗಡೆ ರಾಜ ಅವನ ಹೊಸ ರಾಣಿಗೆ ಆಕಾಶದಲ್ಲಿ ಏನನ್ನು ತೋರಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಮಾಂತ್ರಿಕ ಅಜ್ಜಿ ಹಾಕಿದ ಪವರು ಮುಗೀತೋ ಏನೋ, ನಮ್ಮ ಯಂಗ್ ಡೋರಾ ಇದ್ದಾಳಲ್ಲ ಅವಳ ಒಂದು ಕೈ ಹಾಗೆ ಮುದುಕಿ ತರ ಚೇಂಜ್ ಆಗ್ತಾ ಇದೆ. ಸೊ ಅದನ್ನ ಫೀಲ್ ಮಾಡಿದ ಡೋರಾ, ಅಯ್ಯಯ್ಯೋ ನಾವು ಮತ್ತೆ ಮುದುಕಿ ಆಗ್ತಾ ಇದೀವಲ್ಲ ಅಂತ ಯಾರ ಹತ್ರನು ಹೇಳ್ದೆ ಮಾಡ್ದೆ ಸಡನ್ ಆಗಿ ಅಲ್ಲಿಂದ ಹೊರಡ್ತಾಳೆ. ಅರಮನೆ ಬಿಟ್ಟು ಹೊರಗಡೆ ಬರೋಷ್ಟ್ರಲ್ಲಿ ಫುಲ್ ಮುದುಕಿ ಆಗ್ಬಿಟ್ಲು ಡೋರಾ. ಅಷ್ಟೇ, ಇನ್ ಮುಂದೆ ಯಾರ ಕಣ್ಣಿಗೂ ನಾವು ಬಿಲ್ಬಾರ್ದು, ಯಾರಿಗೂ ನಾವು ಕಾಣಿಸ್ಕೊಳ್ಳೇಬಾರ್ದು, ಈ ಊರನ್ನ ಬಿಟ್ಟು ಹೊರಗಡೆ ಹೋಗ್ಬಿಡೋಣ ಅಂತ ಓಡೋಗ್ತಾ ಇದ್ದಾಳೆ ಮುದುಕಿ ಡೋರಾ. ಇಲ್ಲಿಗೆ ಎರಡನೇ ಕಥೆನೂ ಮುಗಿಯುತ್ತೆ. ಇವಾಗ ಮೂರನೇ ಸ್ಟೋರಿ. ಅದೇ ತರ ಬೇರೆ ಯಾವುದೋ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಾನೆ. ನೋಡೋಕೆ ಒಂಥರ ವಿಚಿತ್ರವಾಗಿ ಇದ್ದಾನೆ. ಅವನ ಹೆಂಡತಿ ತೀರೋದ ಮೇಲೆ ಯಾವುದರ ಮೇಲೇನು ಕೇರೇ ಇಲ್ಲ ಈ ಕಿಂಗಿಗೆ. ಆದ್ರೆ ಇವರಿಗೆ ಮದುವೆ ಆಗೋ ಏಜ್ ಅಲ್ಲಿ ವೈಲೆಟ್ ಅನ್ನೋ ಒಬ್ಬಳು ಮಗಳು ಇದ್ದಾಳೆ. ಒಂದು ದಿನ ವೈಲೆಟ್ ವೈಲಿನ್ ಪ್ಲೇ ಮಾಡೋ ಟ್ಯಾಲೆಂಟ್ ನ ಎಲ್ಲರಿಗೂ ತೋರಿಸ್ತಾ ಇರ್ಬೇಕಾದ್ರೆ ಆವಾಗ ರಾಜನ ಕೈಯಲ್ಲಿ ಏನೋ ಒಂದು ಹುಳ ಕಚ್ತಾ ಇದೆ. ಅದಕ್ಕೆ ಆ ರಾಜ ಅದನ್ನ ಹೊಡೆದು ಸಾಯಿಸದೆ ಅದನ್ನ ಸಾಕೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ರಾಜ. ಅವನ ರಕ್ತವನ್ನೇ ಅದಕ್ಕೆ ಊಟವಾಗಿ ಕೊಟ್ಟು ಸಾಕ್ತಾ ಇದ್ದಾನೆ ರಾಜ. ಹಾಗೆ ದಿನಗಳು ಕಳೆಯುತ್ತೆ. ಆ ಇನ್ಸೆಕ್ಟ್ ಇವಾಗ ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ. ಈ ಕಡೆ ವೈಲೆಟ್ ಚೆನ್ನಾಗಿ ಬೆಳ್ಕೊಂಡಾಯ್ತು. ಸೊ ಅವಳಿಗೆ ಅವಳ ಮದುವೆ ಕನಸು ಸ್ಟಾರ್ಟ್ ಆಗ್ಬಿಟ್ಟಿದೆ. ಆದ್ರೆ ಈ ಕಡೆ ತಂದೆಗೆ ಮಗಳ ಮೇಲೆ ಕೇರೇ ಇಲ್ಲ. ಯಾವಾಗ್ಲೂ ಆ ಇನ್ಸೆಕ್ಟ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಒಂದು ದಿನ ಆ ಇನ್ಸೆಕ್ಟ್ ತುಂಬಾ ಏಜ್ ಆಗಿ ಸತ್ತೋಗ್ಬಿಡುತ್ತೆ. ಸೊ ರಾಜ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಇವಾಗ್ಲೇ ಅವನ ಮಗಳ ಮೇಲೆ ಕಾನ್ಶಿಯಸ್ ಬಂದು ನನ್ನ ಮಗಳಿಗೆ ಮದುವೆ ಆಗೋ ಏಜ್ ಆಗ್ಬಿಟ್ಟಿದೆ. ಸೊ ಒಂದು ಸ್ವಯಂವರ ಕಾಂಪಿಟೇಷನ್ ಮಾಡಿ ಅದರಲ್ಲಿ ಗೆಲ್ಲೋರಿಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಬಿಡ್ತೀನಿ ಅನ್ಬೇಕಾದ್ರೆ ಮಗಳು ಇದನ್ನ ಕೇಳಿ ಶಾಕ್ ಆಗ್ತಾಳೆ. ಆದ್ರೂ ಮದುವೆ ಅಲ್ವಾ, ಸೊ ಖುಷಿನೂ ಆಗುತ್ತೆ. ಅದೇ ತರ ಸ್ವಯಂವರ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಕಡೆಯಿಂದಾನು ರಾಜರು ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಆವಾಗ ಈ ಪೆದ್ದು ತಂದೆ ಇದಾನಲ್ಲ, ಒಂದು ಅನಿಮಲ್ ಚರ್ಮನ ಎಲ್ಲರಿಗೂ ತೋರಿಸಿ ಇದು ಯಾವ ಅನಿಮಲ್ ಚರ್ಮ ಅಂತ ಯಾರು ಕರೆಕ್ಟ್ ಆಗಿ ಹೇಳ್ತಿರೋ ಅವರಿಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ರಾಜರು ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಅದನ್ನ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಪಾಪ ಮಗಳು. ಹುಡುಗರು ಬೇರೆ ನನ್ ತರ ನಿಮ್ ತರ ಅಂದ್ರೆ ನಾನು ಮತ್ತೆ ನಮ್ ಚಾನೆಲ್ ಸಬ್ಸ್ಕ್ರೈಬರ್ಸ್ ಹುಡುಗರಿದಿರಲ್ಲ ನಿಮ್ ತರ ಸೂಪರ್ ಆಗಿದ್ದಾರೆ. ಹುಡುಗಿ ಅವ್ರಗಳನ್ನ ನೋಡಿ
ನೋಡಿ ಸೈಟ್ ಹೊಡಿತಾ ಇದ್ದಾಳೆ. ಆದ್ರೆ ಅವ್ರುಗಳು ಸೋತು ರಿಟರ್ನ್ ಹೋಗೋದನ್ನ ನೋಡಿ ಹುಡುಗಿ ಬೇಜಾರಾಗ್ತಾ ಇದ್ದಾಳೆ. ಯಾರ ಕೈಯಲ್ಲೂ ಅದನ್ನ ಕಂಡುಹಿಡಿಯೋಕೆ ಆಗ್ಲಿಲ್ಲ. ಅಷ್ಟೇ ಕಾಂಪಿಟೇಷನ್ ಮುಗೀತು ಅಂತ ನಾವು ಅನ್ಕೋಬೇಕಾದ್ರೆ ಆವಾಗ ಒಬ್ಬ ಒಳ್ಳೆ ಅನಿಮಲ್ ತರ ಇದ್ದಾನೆ, ರಾಕ್ಷಸನ್ ತರ ಇದ್ದಾನೆ. ಅವನು ಅಲ್ಲಿಗೆ ಬಂದು ನಾನು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬಹುದಾ ಅನ್ಬೇಕಾದ್ರೆ ತಂದೆನು ಕೇರ್ಲೆಸ್ ಆಗಿ ರಾಜರ ಕೈಯಲ್ಲೇ ಆಗ್ಲಿಲ್ಲ, ನೀನು ಕಂಡಿಡ್ದು ಬಿಡ್ತೀಯಾ, ಸರಿ ಏನೋ ಮಾಡು ಅಂತ ಪರ್ಮಿಷನ್ ಕೊಟ್ಬಿಡ್ತಾನೆ. ಹುಡುಗಿ ಹೆದರ್ಕೋತಾ ಇದ್ದಾಳೆ. ಈ ರಾಕ್ಷಸ ಆ ಅನಿಮಲ್ ಸ್ಕಿನ್ ನ ಸ್ಮೆಲ್ ಮಾಡಿನೇ ಕರೆಕ್ಟ್ ಆಗಿ ಹೇಳ್ಬಿಡ್ತಾ ಇದ್ದಾನೆ. ಆ ಚರ್ಮ ಯಾವ್ದು ಅಂದ್ರೆ ಈ ಪೆದ್ದು ತಂದೆ ಸಾಕ್ತಾ ಇದ್ನಲ್ಲ ಒಂದು ಇನ್ಸೆಕ್ಟ್ ಹುಳ ಅದರದು. ಅಷ್ಟೇ ಹುಡುಗಿಗೆ ಇದು ಒಂದು ಚೂರು ಇಷ್ಟಾನೇ ಆಗ್ಲಿಲ್ಲ. ಆ ರಾಕ್ಷಸನ್ನ ಒಂದು ಚೂರು ಇಷ್ಟಾನೇ ಆಗ್ಲಿಲ್ಲ. ವಾಮಿಟ್ ಬರೋ ಹಾಗೆ ಆಗ್ತಾ ಇದೆ ಅವಳಿಗೆ. ಅರಮನೆ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ಬಿಡೋಣ, ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಓಡಿ ಹೋಗ್ತಾ ಇದ್ದಾಳೆ. ಆವಾಗ ಅವಳ ತಂದೆ ಹಿಂದೆನೆ ಓಡಿ ಹೋಗಿ ಮಗಳನ್ನ ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾರೆ. ಅಷ್ಟೇ ರಾಕ್ಷಸ ಹುಡುಗಿನ ಮದುವೆ ಮಾಡಿ ಕರ್ಕೊಂಡು ಯಾವುದೋ ಒಂದು ದೊಡ್ಡ ಬೆಟ್ಟದ ಟಾಪ್ ಅಲ್ಲಿ ಒಂದು ಗುಹೆ ಇದೆ, ಅದೇ ಅವನು ವಾಸ ಆಗಿರೋ ಪ್ಲೇಸ್ ಅನ್ಸುತ್ತೆ. ಅಲ್ಲಿಗೆ ಹುಡುಗಿನ ಕರ್ಕೊಂಡು ಹೋಗಿ ಜೀವನ ಮಾಡ್ತಾ ಇದ್ದಾನೆ ರಾಕ್ಷಸ. ಹುಡುಗಿಗೆ ಫುಲ್ಲು ಭಯ, ಅವನು ಬೇರೆ ರಾಕ್ಷಸ ಅಲ್ವಾ, ಇನ್ನೆಂಗಿರುತ್ತೆ. ಸೊ ಒಂದು ದಿನ ರಾಕ್ಷಸ ಬೇಟೆಗೆ ಹೋಗಿರ್ಬೇಕಾದ್ರೆ ಹುಡುಗಿ ಹೊರಗಡೆ ಬಂದು ನೋಡ್ತಾಳೆ. ನೋಡಿದ್ರೆ ಆಪೋಸಿಟ್ ಬೆಟ್ಟದಲ್ಲಿ ಒಬ್ಬಳು ಆಂಟಿ ನಿಂತಿದ್ದಾಳೆ. ಸೊ ನಮ್ಮ ಹುಡುಗಿ ಗುಳು ಅಂತ ಹತ್ಕೊಂಡು ಹೆಲ್ಪ್ ಮಾಡಿ ಅಂತ ನಡೆದಿದ್ದ ಎಲ್ಲವನ್ನು ಹೇಳ್ತಾಳೆ. ಅದಕ್ಕೆ ಆ ಆಂಟಿ ಅಲ್ಲೇ ಇರಮ್ಮ, ನಾನು ಖಂಡಿತ ರಿಟರ್ನ್ ಬಂದು ನಿನ್ನನ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಅದೇ ತರ ಸ್ವಲ್ಪ ಹೊತ್ತು ಬಿಟ್ಟು ಆ ಆಂಟಿ ಅವರ ಟೋಟಲ್ ಫ್ಯಾಮಿಲಿಯನ್ನೇ ಕರ್ಕೊಂಡು ಬಂದು ಹೇಗೋ ನಮ್ಮ ವೈಲೆಟ್ ನ ಕಾಪಾಡಿ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹಪ್ಪ ತಪ್ಪಿಸ್ಕೊಂಡ್ವಿ ಅಂತ ನಮ್ಮ ವೈಲೆಟ್ ಅವರ ಮನೆಯಲ್ಲಿ ಎಲ್ಲರ ಜೊತೆ ಸೇರಿ ಊಟ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಆ ರಾಕ್ಷಸ ಅಲ್ಲಿಗೆ ಬಂದು ನಮ್ಮ ವೈಲೆಟ್ ನ ಕಾಪಾಡಿದ ಆಂಟಿ ಫ್ಯಾಮಿಲಿಯಲ್ಲಿ ಒಬ್ಬರನ್ನು ಬಿಡ್ಲಿಲ್ಲ, ಎಲ್ಲರನ್ನು ಹೊಡೆದು ಸಾಯಿಸ್ತಾ ಇದ್ದಾನೆ. ನಮ್ಮ ವೈಲೆಟ್ ಬೆಚ್ಚಿ ಹೋಗ್ಬಿಡ್ತಾಳೆ. ಸೊ ಬೇರೆ ದಾರಿನೇ ಇಲ್ಲ, ಆ ರಾಕ್ಷಸನ್ ಜೊತೆನೆ ಜೀವನ ಮಾಡ್ಬೇಕಾಗುತ್ತೆ ಅಂತ ಅವನ ಜೊತೆ ಸ್ವೀಟ್ ಆಗಿ ನೈಸ್ ಆಗಿ ಮಾತಾಡ್ಕೊಂಡೆ ಗ್ಯಾಪ್ ಸಿಕ್ಕಿದ ತಕ್ಷಣ ಅವನ ಕತ್ತನ್ನು ಕುಯ್ದು ಸಾಯಿಸ್ತಾ ಇದ್ದಾಳೆ ನಮ್ಮ ವೈಲೆಟ್. ನಂತರ ಅವಳ ಗಂಡನ ತಲೆನ ಮಾತ್ರ ತಗೊಂಡು ಆ ರಾಕ್ಷಸನ ತಲೆನ ಮಾತ್ರ ತಗೊಂಡು ನನ್ನ ಲೈಫ್ ನ ಈ ತರ ಹಾಳು ಮಾಡ್ಬಿಟ್ರಲ್ಲ ತಂದೆ ಅಂತ ಅವಳ ಪೆದ್ದು ತಂದೆ ಮುಂದೆ ಹೋಗಿ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ತಂದೆನು ನನ್ನ ಮಗಳ ಲೈಫ್ ನ ನಾನು ಹಾಳು ಮಾಡ್ಬಿಟ್ನಲ್ಲ ಅಂತ ಎದೆ ಬಡ್ಕೊಂಡು ಅಳ್ತಾ ಇದ್ದಾನೆ. ಸ್ವಲ್ಪ ದಿನಗಳ ನಂತರ ಆ ರಾಜ್ಯಕ್ಕೆ ನಮ್ಮ ವೈಲೆಟ್ ನ ರಾಣಿಯಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ವೈಲೆಟ್ ಅವಳ ಲೈಫ್ ಅಲ್ಲಿ ನಡೆದಿದ್ದ ಎಲ್ಲವನ್ನು ಮರೆತು ಒಳ್ಳೆ ರಾಣಿಯಾಗಿ ರಾಜ್ಯವನ್ನ ರೂಲ್ ಮಾಡ್ತಾ ಇದ್ದಾಳೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಹೇಗಿತ್ತು ಮೂವಿ? ಒಂದೇ ಮೂವಿ ಆದ್ರೆ 3 ಕತೆ, ಒಂದೊಂದು ಸ್ಟೋರಿಯಲ್ಲೂ ಒಂದೊಂದು ಮೆಸೇಜ್ ಇದೆ. ಅದು ಏನೇನು ಅಂತ ಕರೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.